ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಮೊಳಕೆ ಕಟ್ಟಿದ ಹುರುಳಿಕಾಳು ಮತ್ತು ಮೊಳಕೆ ಕಟ್ಟಿದ ಹೆಸರು ಕಾಳು ಮತ್ತು ಇಲ್ಲಿ ರವೆ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಎರಡು ಸೊಪ್ಪಲ್ಲಿ ಬಸ್ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ತುಂಬ ಹೆಲ್ತಿಯಾಗಿರುತ್ತೆ. ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಹಚ್ಚಿ ಒಂದು ಪಾತ್ರೆನ ಇಟ್ಕೋತಾ ಇದ್ದೀನಿ. ಅದಕ್ಕೆ ಇಲ್ಲಿ ಒಂದು 4 ಚಮಚಷ್ಟು ಒಂದು ಮೀಡಿಯಮ್ ಸೈಜು, ಅಂದರೆ ನಿಮಗೆ ಸಾಂಬಾರು ಎಷ್ಟು ಮಾಡ್ತೀರಾ ಅನ್ನೋ ಐಡಿಯಾ ಮೇಲೆ ನೀವು ನೀರನ್ನು ಹಾಕ್ಕೋಬೇಕಾಗುತ್ತೆ. ಅಂದರೆ ನಾವು ಬಸ್ಸಾಂಬಾರು ಮಾಡುವಾಗ ನಾವು ಕಾಳು ಬೇಯಿಸಿರ್ತೀವಿ ನೋಡಿ, ಅಷ್ಟರಲ್ಲೇ ನಾವು ಸಾಂಬಾರು ಮಾಡಬೇಕು, ಆವಾಗಲೇ ನಮಗೆ ತುಂಬ ಚೆನ್ನಾಗಿ ಬರೋದು. ಈಗ ನಾನು ನೀರನ್ನು ಕಾಯೋದಕ್ಕೆ ಇಟ್ಬಿಟ್ಟು ಇಲ್ಲಿ ನಾನು ಇಂಗ್ರೀಡಿಯೆಂಟ್ಸ್ಗಳು ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನೀರು ಕಾಯ್ದಿದೆ. ಇವಾಗ ನಾನು ವಾಶ್ ಮಾಡಿ ಇಟ್ಟಿದ್ದೆ, ನೀರೆಲ್ಲ ಸೋರಿಸ್ಬಿಟ್ಟು ಹೆಸರು ಕಾಳು, ಮೊಳಕೆ ಕಾಳು ಮತ್ತು ಹುರುಳಿಕಾಳು ಮೊಳಕೆ ಕಟ್ಟಿದ್ದು ಎರಡನ್ನೂ ಇಲ್ಲಿ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಹಾಕ್ಕೋತಾ ಇದ್ದೀನಿ. ಅಂದರೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ನೀವು ಆಮೇಲೆ ಬೇಕಾದ್ರೂ ಹಾಕ್ಕೋಬೋದು, ಬಟ್ ನಾನು ಒಂದೇ ಸಲ ಕರೆಕ್ಟಾಗಿ ಹಾಕ್ಬಿಡ್ತೀನಿ. ಇವಾಗ ಕಾಳು ಬೆಂದಿದೆಯಾ ಅಂತ ನೋಡಿಕೊಂಡು ನಾವು, ಅಂದರೆ ನೀವು ಕುಕ್ಕರಲ್ಲೂ ಬೇಯಿಸ್ಕೋಬೋದು. ಹೆಸ್ರು ಕಾಳು ಹಾಕಿಲ್ಲ ಅಂದರೆ ಬರೀ ಹುರುಳಿಕಾಳಲ್ಲೇ ನೀವು ಕುಕ್ಕರಲ್ಲಿ ಬೇಯಿಸ್ಕೋಬೋದು. ಕೆಲವ್ರಿಗೆ ಬೇಯಿಸಿದ್ರೆ ಕಾಳು ತಿನ್ನೋದಕ್ಕೆ ಸಿಗಲ್ಲ ಅಂತ ಅಷ್ಟೊಂದು ಇಷ್ಟಪಡಲ್ಲ, ತಪ್ಪಲಿಲೇ ಬೇಯಿಸ್ತಾರೆ. ನಾನು ಇವತ್ತು ತಪ್ಪಲಿಲೇ ಬೇಯಿಸ್ಬಿಟ್ಟು ಮಾಡ್ತಾಯಿದ್ದೀನಿ. ಅದು ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಇವಾಗ ಕಾಳು ಬೆಂದಿತ್ತು, ಅಂದರೆ 3/4% ಬೆಂದಿರಬೇಕು. ಅದು ಬೆಂದಿರೋದು ಅಷ್ಟೊಂದು ಪರ್ಫೆಕ್ಟಾಗಿ ನಿಮಗೆ ಗೊತ್ತಾಗಲ್ಲ. ಮೊಳಕೆ ಹುರುಳಿಕಾಳು ಅಂದರೆ ಸ್ವಲ್ಪ ಸಾಫ್ಟ್ ಬರಲ್ಲ, ಅದು ಸ್ವಲ್ಪ ರಫಾಗೆ ಅನಿಸುತ್ತೆ. ತಪ್ಪಲೆಯಲ್ಲಿ ಬೇಯಿಸಿದ್ರೆ, ಕುಕ್ಕರಲ್ಲಿ ಬೇಯಿಸಿದ್ರೆ ತುಂಬ ಸ್ಮೂತ್ ಆಗಿಬಿಡುತ್ತೆ. ಹಾಗಾಗಿ ಇವಾಗ ಕಟ್ ಮಾಡಿರೋಂಥ ಸೊಪ್ಪನ್ನು ಎಲ್ಲ ಹಾಕ್ಬಿಟ್ಟು ಇಲ್ಲಿ ಬೇಯಿಸ್ತಾ ಇದ್ದೀನಿ. ಇವಾಗ ಬೆಂದಿದೆ, ಇದನ್ನು ಒಂದು ಜಾಲರಿಯಲ್ಲಿ ಸೋಸ್ಕೊಬಿಡೋಣ. ಅಂದರೆ ಸಪ್ಪೆ ಹೆಸರು ಬೇರೆ ಮತ್ತು ಕಾಳು ಬೇರೆಯೇ. ಏಕೆಂದರೆ ನಾವು ಸಪ್ಪೆ ಹೆಸರನ್ನ ಸ್ವಲ್ಪ ತಣ್ಣಗೆ ಮಾಡೋದಕ್ಕೆ ಇಟ್ಕೋಬೇಕಾಗುತ್ತೆ. ಏಕೆಂದರೆ ನಾವು ಖಾರ ರುಬ್ಬೋದಕ್ಕೂ ನಾನಿಲ್ಲಿ ಸೊಪ್ಪು ಬೇಯಿಸಿರೋ ರಸನೇ ನಾನಿಲ್ಲಿ ಹಾಕೋತಾ ಇದ್ದೀನಿ. ಯಾಕೆಂದರೆ ನಾನು ಬೇರೆ ನೀರನ್ನು ಯೂಸ್ ಮಾಡಿದ್ರೆ ನಿಮಗೆ ಸಾಂಬಾರು ಟೇಸ್ಟ್ ಅಂತೂ ಬರಲ್ಲ. ನೀವು ಕಾಳು ಬೇಯಿಸಿರೋ ಅಂಥ ನೀರಲ್ಲೇ ನೀವು ಖಾರ ರುಬ್ಬೋದಾಗಲಿ, ಸಾಂಬಾರು ಎಷ್ಟು ನಾವು ಕಾಳು ಬೇಯಿಸಿರ್ತೀವೋ ಆ ನೀರಲ್ಲೇ ನೀವು ಸಾಂಬಾರು ಮಾಡಿದ್ರೆ ನಿಮಗೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ಇಲ್ಲಿ ನಾನು ಆ ರಸನ ಸ್ವಲ್ಪ ತಣ್ಣಗೆ ಮಾಡೋದಕ್ಕೆ ಇಟ್ಟಿದ್ದೀನಿ. ಇವಾಗ ಸೊಪ್ಪು ಅಷ್ಟೇ ತಣ್ಣಗಾಗಲಿ ಅಂತ ಇಟ್ಕೊಂಡಿದ್ದೀನಿ, ನೀರೆಲ್ಲ ಸೋರಿಸ್ಬಿಟ್ಟು. ಇವಾಗ ನೋಡಿ ಇಷ್ಟೇ ನನಗೆ ರಸ ಉಳ್ಕೊಂಡಿರೋದು. ಮತ್ತು ಖಾರ ರುಬ್ತೀವಿ ನೋಡಿ, ಅದಿನ್ನೂ ತುಂಬ ಚೆನ್ನಾಗಿರುತ್ತೆ. ನೀವು 3 ದಿನ ಇಟ್ಕೊಂಡು ತಿಂದ್ರೂ ನಿಮಗೆ ಬೇಜಾರು ಅನಿಸಲ್ಲ. ಈ ಸಾಂಬಾರು ಅಷ್ಟು ರುಚಿಯಾಗಿರುತ್ತೆ. ಇವಾಗ ಗ್ಯಾಸ್ ಹಚ್ಬಿಟ್ಟು ನಾನಿಲ್ಲಿ ಒಂದು ಬಾಣಲಿನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಅಂದರೆ ಒಂದು 2 ಟೇಬಲ್ ಸ್ಪೂನಷ್ಟು ನೀವು ಎಣ್ಣೆನ ಹಾಕ್ಕೊಂಡ್ರೆ ಸಾಕು. ಅಂದರೆ ಇದು ಮಸಾಲೆಗೆ ಹುರ್ಕೋಬೇಕಲ್ವ ರುಬ್ಬೋದಕ್ಕೆ, ಅದಕ್ಕೋಸ್ಕರ ನಾನು ಸಲ ಸುಟ್ಬಿಟ್ಟು ಮಾಡಿದ್ದೆ. ಅದಕ್ಕೂ ಅದೇ ರುಚಿಗಿನ್ನ ಈ ರುಚಿನೂ ತುಂಬಾ ಡಿಫ್ರೆಂಟಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ. ಇಲ್ಲಿ ನಾನು ಒಂದು ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಇಲ್ಲಿ ಹಸಿರು ಮೆಣಸಿನ್ಕಾಯಿನ ಹಾಗೆಯೇ ಹುರ್ಕೋತಾ ಇದ್ದೀನಿ. ಸಲ ನಾನು ಸುಟ್ಬಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ. ಇವತ್ತು ನಾನಿಲ್ಲಿ ಹುರಿದ್ಬಿಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಅಷ್ಟೇ, ಆ ಟೇಸ್ಟು ಅಷ್ಟೇ ಚೆನ್ನಾಗಿತ್ತು, ಈ ಸಾಂಬಾರು ಟೇಸ್ಟು ಅಷ್ಟೇ ಚೆನ್ನಾಗಿದೆ. ಬಟ್ ಇಲ್ಲಿ ಮೊಳಕೆ ಹುರುಳಿಕಾಳು ಹಾಕಿರೋದ್ರಿಂದ ಇನ್ನೂ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಇವಾಗ ಅದನ್ನೆಲ್ಲ ಹುರ್ಕೊಂಡು ಇದ್ರ ಜೊತೆಗೆ ಒಂದು 4-5 ಕಾಳುಮೆಣಸು ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಅಂದರೆ ಬಸ್ಸಾರಿಗೆ ನೀವು ಜೀರಿಗೆ ಹಾಕಿದಷ್ಟು ತುಂಬ ರುಚಿ ಬರುತ್ತೆ, ಹಾಗಂತ ಜಾಸ್ತಿನೂ ಹಾಕ್ಬಾರ್ದು, ಒಂದು ಮೀಡಿಯಮಲ್ಲಿ ಹಾಕ್ಕೋಬೇಕಾಗತ್ತೆ. ಈಗ ಅದನ್ನು ತಣ್ಣಗೆ ಮಾಡೋದಕ್ಕೆ ಇಟ್ಬಿಟ್ಟು ಇಲ್ಲಿ ಒಂದು ಜಾರ್ ತೊಗೊಂಡು ಅದಕ್ಕೆ ಇಲ್ಲಿ ಕೊತ್ತಂಬರಿ ಸೊಪ್ಪು, ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು. ಮೇಯ್ನು ಬಸ್ಸಾಂಬಾರಿಗೆ ಹುಣಸೆಹಣ್ಣು ತುಂಬಾ ಮುಖ್ಯ. ನಾವು ಪರ್ಫೆಕ್ಟಾಗಿ ಹಾಕಬೇಕು ಹುಣಸೆಹಣ್ಣು. ನಾವು ತುಂಬ ಜಾಸ್ತಿ ಹಾಕಿದ್ರೂ ಹುಳಿ ಆದರೆ ತಿನ್ನೋದಕ್ಕಾಗಲ್ಲ. ಮತ್ತು ಸ್ವಲ್ಪ ತೆಂಗಿನಕಾಯಿ, ಮತ್ತು ನಾನು ಸೊಪ್ಪು ಕಾಳು ಬೇಯಿಸಿದ್ನಲ್ಲ, ಬಟ್ ಸೊಪ್ಪೆಲ್ಲ ರುಬ್ಬಾರ್ದು, ಅದು ಗ್ರೀನ್ ಕಲರ್ ಬರುತ್ತೆ ಮತ್ತು ಒಂಥರ ಕಹಿ ಅಂತ ಅನಿಸುತ್ತೆ ಕೆಲವ್ರಿಗೆ. ಹಾಗಾಗಿ ಕಾಳು ಅಂಥದ್ದು ಮಾತ್ರನ ತೊಗೊಂಡು ಇಲ್ಲಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಫ್ರೈ ಮಾಡಿಟ್ಟಿದ್ದಂಥ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಎಲ್ಲನ ಹಾಕ್ಕೊಂಡು ಸ್ವಲ್ಪ ನಾನು ಕಾಳು ಬೇಯಿಸಿದ ರಸನೇ ಹಾಕ್ಬಿಟ್ಟು ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ಗ್ಯಾಸ್ ಹಚ್ಚಿ ಒಂದು ಪಾತ್ರೆನ ಇಟ್ಕೋತಾ ಇದ್ದೀನಿ. ನಾನು ಕಾಳು ಬೇಯಿಸಿದ್ನಲ್ಲ ಅದೇ ಪಾತ್ರೆಗೆ ಮಾಡ್ತಾಯಿದ್ದೀನಿ. ಅಂದರೆ ನಾನು ಆ ಪಾತ್ರೆ ತುಂಬ ನೀರಿಟ್ಟಿದ್ನಲ್ವ, ಆ ತಪ್ಪಲೆಗೆ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಸಾಂಬಾರು. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನಿಲ್ಲಿ ಸಾಸಿವೆ ಏನೂ ಹಾಕ್ತಿಲ್ಲ, ನಾನು ಬೇರೆ ಒಗ್ಗರಣೆ ಕೊಡ್ತೀನಿ ಸಾಸಿವೆಗೆ. ಬಟ್ ಈ ರೀತಿ ಮಾಡಿದ್ರೆ ನಿಮಗೆ ತುಂಬ ರುಚಿಯಾಗಿರುತ್ತೆ. ಇಲ್ಲಿ
ಬೆಳ್ಳುಳ್ಳಿ, ಒಂದೆರಡು ಒಣಮೆಣ್ಸಿನ್ಕಾಯಿ, ಅಂದರೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ನೀವು ಹಾಕ್ಕೋಬೇಕಾಗುತ್ತೆ. ಆವಾಗಲೇ ನಿಮಗೆ ರುಚಿ ಬರೋದು. ಮತ್ತು ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ನಾವಿಲ್ಲಿ ರುಬ್ಬಿರೋ ಅಂಥ ಖಾರನ ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಅಂದರೆ ನಾನು ಸ್ವಲ್ಪ ಇನ್ನು ಜಾರಲ್ಲಿ ಇತ್ತಲ್ವ, ಅದಕ್ಕೆ ನಾನು ಇನ್ನೂ ಸ್ವಲ್ಪ ಸಪ್ಪೆ ಹೆಸರನ್ನ ಹಾಕ್ಕೊಂಡು ಇಲ್ಲಿ ಹಾಕ್ಕೋತಾ ಇದ್ದೀನಿ. ನೀವು ಈ ರೀತಿ ಮಾಡಿಲ್ಲ ಅಂದರೆ ಖಾರನ ಬೇಕಾದ್ರೆ ಕುದಿಸ್ಬಿಟ್ಟು ಆಮೇಲೆ ನೀವು ಬೇಯಿಸಿರೋ ಅಂಥ ಕಾಳು ರಸನ ಹಾಕ್ಕೋಬೋದು. ನಾನಿಲ್ಲಿ ಎಲ್ಲ ಕಾಳು ರಸನೂ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಹೊತ್ತು ಅಂದರೆ ಸ್ವಲ್ಪ ಜಾರಲ್ಲಿ ಇತ್ತಲ್ವ ಮಸಾಲ, ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಆಮೇಲೆ ಇನ್ನು ಮಿಕ್ಕಿದಂಥ ರಸ ಎಲ್ಲ ಹಾಕ್ಬಿಟ್ಟು ಒಂದುಗೂಡಿಸ್ಕೋತಾ ಇದ್ದೀನಿ. ಅಂದರೆ ನಿಮಗೆ ರಸ ಬೇಕಾದ್ರೆ ಜಾಸ್ತಿ ಆಯಿತು ಅಂದರೆ ಎತ್ತಿಟ್ಕೋಬೋದು, ನೀವು ರಸಮ್ ಬೇಕಾದ್ರೂ ಮಾಡ್ಕೋಬೋದು. ಇಲ್ಲ ಅಂದರೆ ಸಾರು ತೀರಾ ಗಟ್ಟಿ ಬೇಕು ಅಥವಾ ತೆಳವು ಬೇಕು ಅಂತ ನೋಡಿಕೊಂಡು ನೀವು ಮಾಡ್ಕೋಬೇಕಾಗುತ್ತೆ. ಅಂದರೆ ನಾವು ಕಾಳೆಲ್ಲ ರುಬ್ಬಿರೋದ್ರಿಂದ ತುಂಬ ಗಟ್ಟಿ ಬರುತ್ತೆ. ಇವತ್ತು ಮಾಡಿದರೆ ನಾಳೆಗೆ ಇನ್ನೂ ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರು. ಇವಾಗ ಅದನ್ನು ಕುದಿಯೋದಕ್ಕೆ ಪಕ್ಕದ ಒಲೆಗೆ ಇಟ್ಬಿಟ್ಟು ಇಲ್ಲಿ ಮತ್ತೆ ಬಾಣಲಿ ಇಟ್ಕೊಂಡು ಅದಕ್ಕೆ ಸಾಸಿವೆ, ಕರಿಬೇವು ಮತ್ತು ಇಲ್ಲಿ ಒಂದೆರಡು ಹಸಿರು ಮೆಣಸಿನ್ಕಾಯಿ ಮತ್ತು ಸಣ್ಣ ಕಟ್ ಮಾಡಿರೋ ಅಂಥ ಈರುಳ್ಳಿನ, ಅಂದರೆ ಸೊಪ್ಪು ಕಾಳು ಒಗ್ಗರಣೆ ಮಾಡ್ಕೋಬೇಕಲ್ವ. ಮಧ್ಯಾಹ್ನದ ಊಟಕ್ಕೆ ನಾನು ಬಿಸಿ ರಾಗಿ ಮುದ್ದೆ, ಪಾಯಸ ಮತ್ತು ಅನ್ನ, ಬಸ್ಸಾರು ಮಾಡಿದ್ದೆ. ತುಂಬಾ ರುಚಿಯಾಗಿತ್ತು. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಅಂದರೆ ನಾನೊಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅಂದರೆ ಈ ಸೊಪ್ಪು ಕಾಳಿಗೆ ನೀವು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಬೇಕು ಅಂದರೆ ಹಾಕ್ಕೋಬೋದು. ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಹಾಕಿಲ್ಲ, ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಮತ್ತು ಇವಾಗ ಸೊಪ್ಪೆಲ್ಲ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಖಾರದ ಪುಡಿ ಉದುರಿಸ್ತಾ ಇದ್ದೀನಿ. ಏಕೆಂದರೆ ಸ್ವಲ್ಪ ಸೊಪ್ಪು ಟೇಸ್ಟ್ ಕಡಿಮೆ ಇರುತ್ತಲ್ವ, ಏಕೆಂದರೆ ಸಾಂಬಾರು ರುಚಿಯಾಗಿರುತ್ತೆ, ಸೊಪ್ಪು ಕಾಳು ಅಷ್ಟು ಟೇಸ್ಟ್ ಬರಲ್ಲ. ಹಾಗಾಗಿ ಸ್ವಲ್ಪ ಖಾರ ಇರಬೇಕಲ್ವ, ಅದಕ್ಕೆ ಸ್ವಲ್ಪ ಖಾರದ ಪುಡಿ ಉದುರಿಸ್ತಾ ಇದ್ದೀನಿ. ನೀವು ಬೇಕು ಅಂದರೆ ನೀವು ಹಸಿರು ಮೆಣಸಿನ್ಕಾಯಿ ಸ್ಕಿಪ್ ಮಾಡಿಬಿಟ್ಟು ಸ್ವಲ್ಪ ಖಾರದ ಪುಡಿನೇ ಹಾಕ್ಕೋಬೋದು. ಇಲ್ಲಾಂದರೆ ನೀವು ಹಸಿರು ಮೆಣಸಿನ್ಕಾಯಿ ಅಥವಾ ಒಣಮೆಣ್ಸಿನ್ಕಾಯಿ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ತೆಂಗಿನ ತುರಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಒಗ್ಗರಣೆ ಆಗಿಬಿಡ್ತು ಅಂದರೆ ನಿಮಗೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಸೊಪ್ಪು ಕಾಳು ಅಷ್ಟೇ ತುಂಬ ರುಚಿಯಾಗಿರುತ್ತೆ, ಎಲ್ತಿಗೂ ಒಳ್ಳೆಯದು. ಸೊಪ್ಪು ಕೆಲವರು ತಿನ್ನಲ್ಲ, ಇಷ್ಟಪಡಲ್ಲ. ಈ ರೀತಿ ಕಾಳುಗಳಲ್ಲಿ ನೀವು ಬಸ್ಸಾರೆಲ್ಲ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ಇವಾಗ ಸಾಂಬಾರು ಕುದಿಯೋದಕ್ಕೆ ಇಟ್ಟಿದ್ದೆ, ಸಾಂಬಾರು ಕುದೀತಾ ಇದೆ. ಇಲ್ಲಿ ಕಾಳು ಒಗ್ಗರಣೆ ಆಯಿತು ಮತ್ತು ರೈಸಿಗೂ ಇಟ್ಕೊಂಡೆ. ಈಗ ಹಾಗೆಯೇ ರೈಸು ಹಾಕ್ತಿದ್ದಂಗೆ ನಾನಿಲ್ಲಿ ಮುದ್ದೆಗೆ ಇಟ್ಕೋಬೇಕು ಅಂತೇಳಿ ಒಂದು ಪ್ಯಾನ್ನ ಇಟ್ಕೊಂಡು ಗ್ಯಾಸ್ ಹಚ್ಚಿ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ. ಅಂದರೆ ನೀವು ಎಷ್ಟು ಮುದ್ದೆ ಮಾಡ್ತೀರೋ ಅದ್ರ ಮೇಲೆ. ಇಲ್ಲಿ ನಾನು 1.5 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು 1-2 ಕಾಳುವಷ್ಟು ಕಲ್ಲುಪ್ಪು ಮತ್ತು 1 ಸ್ಪೂನಷ್ಟು ಹಸಿಟ್ಟನ್ನು ಹಾಕ್ಬಿಟ್ಟು, ಇವಾಗ ನೀರು ಕುದೀತಾ ಇತ್ತಲ್ವ, ಇದನ್ನು ಇವಾಗ ನಾವು ಹಸಿಟ್ಟು ಹಾಕಬೇಕು. ಈಗ ಹಸಿಟ್ಟು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿಬಿಟ್ರೆ ನೀರೆಲ್ಲ ಮೇಲ್ಗಡೆ ಬರುತ್ತೆ. ಅದರಲ್ಲಿ ಚೆನ್ನಾಗಿ ಒಂದು 5 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಅಂದರೆ ಮೀಡಿಯಮ್ಮು, ಅಂದರೆ ಸ್ವಲ್ಪ ಕಡಿಮೆ ಊರಿಲಿ. ನಾನು ಸಾಂಬಾರಿಗೆ ಬೇರೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿ ಒಗ್ಗರಣೆ ಮಾಡಿ ಎತ್ತಿಟ್ಟಿದ್ದೀನಿ. ಅದನ್ನು ನಾನೇನು ವಿಡಿಯೋ ಹಾಕ್ತಿಲ್ಲ, ಅದು ಸ್ಕಿಪ್ ಮಾಡಿಕೊಂಡೆ. ಸಾಕು, ಅಂದರೆ ಜಾಸ್ತಿ ಲೆಂತಿ ಆಗಿಬಿಡುತ್ತೆ ಅಂತ. ಇವತ್ತು ದೇವ್ರ ನೈವೇದ್ಯಕ್ಕೆ ಪಾಯಸ ಎಲ್ಲ ಮಾಡಿದ್ದೆ. ಹಾಗಾಗಿ ಬಿಸಿ ಬಸ್ಸಾರು ಮುದ್ದೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಊಟ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಅಂದರೆ ಸ್ವಲ್ಪ ತೆಳುವಾಗಿ ನಾವು ಮುದ್ದೆನ ಕುದಿ ಹಾಕಬೇಕಾಗುತ್ತೆ. ಅಂದರೆ ಗಂಟಾಗ್ಬಿಡುತ್ತೆ ತುಂಬ ತೆಳುವಾಗಿ ಕುದಿ ಹಾಕಿದ್ರೂ ನಾವು ನೋಡಿಕೊಂಡು ಕುದಿ ಹಾಕಬೇಕು. ಆವಾಗ ನಮಗೆ ಪರ್ಫೆಕ್ಟಾಗಿ ಮುದ್ದೆ ಬರುತ್ತೆ. ಅಂದರೆ ಸಲ ನಾನು ತುಂಬ ಸಲ ಮುದ್ದೆ ಮಾಡೋದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಕರೆಕ್ಟಾಗಿ ಹದ ಬಂದೇ ಬರುತ್ತೆ. ನಾನು ಮಾಡೋದು ಪರ್ಫೆಕ್ಟಾಗೇ ಬರುತ್ತೆ. ಕೆಲವರು ತುಂಬ ಗಟ್ಟಿ ಆಗಿಬಿಡುತ್ತೆ, ಇಲ್ಲ ತುಂಬ ತೆಳುವಾಗಿಬಿಡುತ್ತೆ. ಆ ರೀತಿ ಮಾಡಿದಾಗಲೇ ನಮಗೆ ಮುದ್ದೆ ತಿನ್ನೋದಕ್ಕೂ ಬೇಜಾರಾಗುತ್ತೆ ಮತ್ತು ಮಾಡೋದಕ್ಕೂ ತುಂಬಾ ಬೇಜಾರಾಗುತ್ತೆ. ನಾವು ಕಡಿಮೆ ಕ್ವಾಂಟಿಟಿಲಿ, ಅಂದರೆ ಹೊಸ್ದಾಗಿ ಮಾಡೋರು ಕಡಿಮೆ ಕ್ವಾಂಟಿಟಿಲಿ ಮಾಡಿ ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಈ ರೀತಿ ಸ್ವಲ್ಪ ಮಾಡ್ಕೋಬೋದು. ಇವಾಗ ನೋಡಿ, ಸ್ವಲ್ಪ ಚೆನ್ನಾಗಿ ಅಂದರೆ ಇಟ್ಟು ನೀರು ಕರೆಕ್ಟಾಗಿರಬೇಕು. ಆ ರೀತಿ ಹದ ಕೂಡಿಸಾದ್ಮೇಲೆ ಸ್ವಲ್ಪನ ತುಪ್ಪನ ಹಾಕ್ಕೊಳ್ಳಿ. ಕೆಲವರು ತುಪ್ಪ ತಿನ್ನಲ್ಲ, ಈ ರೀತಿ ಮುದ್ದೆಗೆ ಹಾಕ್ಬಿಟ್ಟು ತುಪ್ಪನ ತಿನ್ನಿಸ್ಬೋದು. ಅಂದರೆ ಮುದ್ದೆನೂ ತುಂಬಾ ಚೆನ್ನಾಗಿರುತ್ತೆ, ಬೆಣ್ಣೆ ಥರನೇ ಇರುತ್ತೆ. ಅಂದರೆ ಹೇಳ್ತಾರಲ್ಲ, ಬಾಳೆಹಣ್ಣು ಮುರಿದಷ್ಟು ಸುಲಭ ಅಂತ, ಆ ರೀತಿ ಮುದ್ದೆ ಬರುತ್ತೆ. ಅಂದರೆ ಸ್ವಲ್ಪ ತೆಳು ಕುದಿ ಹಾಕಿದ್ನಲ್ವ, ಸ್ವಲ್ಪ ಸಣ್ಣ ಗಂಟಿತ್ತು, ಅದಕ್ಕೆ ನೋಡಿ ಈ ರೀತಿ ಚೆನ್ನಾಗಿ ನಾದಬೇಕು. ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಮತ್ತು ಗಂಟು ಸಹ ಬರಲ್ಲ. ಅಂದರೆ ಸ್ವಲ್ಪ ಹರಳುಪ್ಪನ್ನ ಹಾಕಿರ್ತೀವಲ್ವ, ಹಾಗಾಗಿ ನಮಗೆ ಗಂಟು ಅಷ್ಟೊಂದು ಆಗಲ್ಲ. ಕೆಲವು ಟೈಮು ನಾವು ಮಿಕ್ಸ್ ಮಾಡ್ಕೊಳ್ಳೋ ಟೈಮಲ್ಲಿ ನಾವು ಸ್ವಲ್ಪ ಯಾಮಾರುತ್ತು ಅಂದರೆ ನಮ್ಗೆ ಈ ರೀತಿ ಚಿಕ್ಕ ಗಂಟುಗಳು ಆಗುತ್ತೆ ಮುದ್ದೆಗಳಲ್ಲಿ.
ಹಾಗಾಗಿ ನೋಡಿಕೊಂಡು ನಾವು ಮಾಡಬೇಕಾಗುತ್ತೆ ಸ್ವಲ್ಪ ಹುಷಾರಾಗಿ. ಇವಾಗ ನೋಡಿ ಬಿಸಿ ಬಿಸಿ ಮುದ್ದೆನೂ ರೆಡಿ ಆಯಿತು. ನೀವು ಸಾಂಬಾರಿಗೆ ಅಥವಾ ಪಲ್ಯಕ್ಕೆಲ್ಲ ಉಪ್ಪೇನಾರ ಕಡಿಮೆ ಇತ್ತು ಅಂದರೆ ನೋಡಿಕೊಂಡು ಹಾಕ್ಕೊಂಡು ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಕರೆಕ್ಟಾಗಿ ಹಾಕ್ಬಿಟ್ಟಿರ್ತೀನಲ್ವ, ಹಾಗಾಗಿ ಮತ್ತೆ ಪದೇ ಪದೇ ನಾನು ಹಾಕಲ್ಲ. ಒಂದು ಸಲ ಅಂದರೆ ನನಗೆ ಕಣ್ಣಳತೆಯಲ್ಲಿ ಗೊತ್ತಾಗ್ಬಿಡುತ್ತೆ ಇಷ್ಟಿಷ್ಟು ಅಂತ, ಹಾಗಾಗಿ ಹಾಕ್ಬಿಡ್ತೀನಿ ನಾನು. ನಿಮಗೇನಾದರೂ ಸಾಂಬಾರು ಟೇಸ್ಟ್ ನೋಡಿಬಿಟ್ಟು ನೀವು ಉಪ್ಪನ್ನು ಹಾಕ್ಕೊಳ್ಳಿ. ಪಲ್ಯನೂ ಅಷ್ಟೇ, ಸೊಪ್ಪನ್ನ ಹುರಿದಾಗ ನಿಮಗೆ ಅಕಸ್ಮಾತ್ ಏನಾರು ಉಪ್ಪು ಸಾಲ್ಟೇಜ್ ಬಂತು ಅಂದರೆ ನೀವು ಹಾಕ್ಕೊಳ್ಳಿ. ನೋಡಿ ಮುದ್ದೆನೂ ನಾನಿಲ್ಲಿ ಈ ರೀತಿ ಒಂದು ಸಿಂಪಲ್ಲಾಗಿ ಕಟ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಜಾಸ್ತಿ ಅಂಟ್ಕೊಳ್ಳಲ್ಲ ಕೈಗೆಲ್ಲ. ಮತ್ತು ಇನ್ನೂ ಒಂದು, ಚೆನ್ನಾಗಿ ನಾದ್ಬಿಟ್ರೆ ನಿಮಗೆ ಒಡೊಡ್ಕೆ ಬರಲ್ಲ ಮುದ್ದೆ, ತುಂಬ ನಯಸ್ಸಿಗೆ ಬಂದುಬಿಡುತ್ತೆ, ಒಂದು ಚೂರು ಒಡೆಯಲ್ಲ, ಅಷ್ಟು ನೀಟಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಮಧ್ಯಾಹ್ನದ ಊಟ ಬಿಸಿ ಮುದ್ದೆ, ಬಸ್ಸಾರು, ಸೊಪ್ಪು, ಹಾಗೆ ಒಂದು ಲೈಟಾಗಿ ಒಂದು ಸ್ವೀಟು, ಪಾಯಸ, ರೈಸು ಎಲ್ಲ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ. ಈಗ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.